ಎರಡನೇ ವಿಶ್ವ ಆಯುರ್ವೇದ ವೈದ್ಯರ ಸಮ್ಮೇಳನ ಇದು ಬಹಳ ಯಶಸ್ವಿಯಾಗಿ ಇವತ್ತು 3ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇಲ್ಲಿ ಇವತ್ತು ಹಲವಾರು ವೈಜ್ಞಾನಿಕ ಉಪಯುಕ್ತ ಮಾಹಿತಿಗಳು ಒಳಗೊಂಡಂತಹ ಉಪನ್ಯಾಸಗಳಿದೆ. ಆನಂತರ ಆಯುರ್ವೇದದ ಪ್ರಚಾರ ಮಾಡ್ತಕ್ಕಂಥ ಹಲವಾರು ಸ್ಟಾಲ್ಗಳಿದೆ. ಆನಂತರ ಆಯುರ್ವೇದದ ಒಂದು ಮಹತ್ವವನ್ನು ಸಾರ್ತಕ್ಕಂತಹ ಸಂದೇಶಗಳಿದೆ. ಅದರ ಜೊತೆಗೆ ಯಾರು ಸಾಧನೆ ಮಾಡಿರ್ತಾರೆ ಅಂತ ಆಯುರ್ವೇದ ಕ್ಷೇತ್ರದಲ್ಲಿ ಯಾರು ವಿಶೇಷವಾಗಿ ಸಾಧನೆ ಮಾಡಿದ್ದಾರೆ ಅಂಥವ್ರನ್ನೆಲ್ಲ ಇವತ್ತು ಸನ್ಮಾನ ಮಾಡ್ತಕ್ಕಂಥ, ಅವ್ರಿಗೆ ಗೌರವ ಕೊಡ್ತಕ್ಕಂಥ ವಿಶ್ವ ಆಯುರ್ವೇದ ರತ್ನ ಅಂತಕ್ಕಂಥ ಬಿರುದನ್ನು ಕೂಡ ಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿದೆ. ಹಿಂದೆ ಮೊದಲನೇ ಸಮ್ಮೇಳನ ಚೆನ್ನಾಗಾಯ್ತು, ಅದಕ್ಕಿಂತ ಇದು ಯಶಸ್ಸಿನತ್ತ ದಾಪುಗಾಲಿಡ್ತಾ ಇದೆ. ಎಲ್ಲ ಬಂದಿರತಕ್ಕಂಥ ಹಳಬರು ಹೊಸಬರು ಎಲ್ಲರೂ ಕೂಡ ಇವತ್ತು ಎಲ್ಲ ಸೇರ್ತಕ್ಕಂಥ ಒಂದು ಸಂದರ್ಭ ಒದಗಿಸ್ಕೊಟ್ಟಿದೆ. ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಆಯುರ್ವೇದ ಅಭಿಮಾನಿಗಳಿದ್ದಾರೋ, ಯಾರ್ಯಾರು ಆಯುರ್ವೇದದ ವೈದ್ಯರಿದ್ದಾರೋ ಅವರೆಲ್ಲರೂ ಕೂಡ ಒಂದೇ ಸೂರಿನಡಿ ಬರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಮಹತ್ತರವಾದಂತು ಮತ್ತೆ ಎಲ್ಲರಿಗೂ ಕೂಡ ನೆನಪಿನಲ್ಲಿ ಉಳಿತಕ್ಕಂಥದ್ದು. ಈ ರೀತಿ ಕಾರ್ಯಕ್ರಮಗಳು ಪ್ರತಿ ವರ್ಷಕ್ಕೊಂದ್ಸಾರಿ ಆದರೆ ಬಹಳ ಸಂತೋಷ. ಎಲ್ಲರಿಗೂ ಕೂಡ ಒಂದು ವೇದಿಕೆಯನ್ನು ಒದಗಿಸ್ಕೊಟ್ಟಂಗಾಗುತ್ತೆ. ಧನ್ಯವಾದ. ಇಂಗ್ಲಿಷ್ ಮೆಡಿಸಿನ್ ಕಡೆ ಹೋಗ್ತಿದ್ದಾರೆ, ಏನ್ ಹೇಳಕ್ ಬಯಸ್ತೀರಾ ಸರ್ ಇಂಥ ಸಂದರ್ಭದಲ್ಲಿ? ಇಲ್ಲ, ಕೆಲವು ಕಾಯಿಲೆಗಳಿಗೆ ಆಮೇಲೆ ವಿಶೇಷವಾಗಿ ಬೇರೆ ಸಮೇತ ರೋಗವನ್ನು ವಾಸಿ ಮಾಡಬೇಕಾದ್ರೆ ಅದಕ್ಕೆ ಆಯುರ್ವೇದವೇ ಮದ್ದಿದ್ದಂಗೆ. ಅದಕ್ಕೋಸ್ಕರ ಜನರಿಗೆ ತುರ್ತಾಗಿ ಬೇಗ ಆಗಬೇಕು, ಎಲ್ಲ ಇನ್ಸ್ಟೆಂಟ್ ಆಗಿ ವಾಸಿ ಆಗಬೇಕು ಅಂತ ಅದಕ್ಕೋಸ್ಕರ ಅವರು ಅಲೋಪತಿಗೆ ಹೋಗ್ತಾರೆ. ಆದರೆ ಬೇರು ಸಮೇತ ನಾವು ಕಾಯಿಲೆಯನ್ನು ವಾಸಿ ಮಾಡ್ಬೇಕಂದ್ರೆ ಆಯುರ್ವೇದನೇ ಉಪಯುಕ್ತ. ನಾನು ಡಾಕ್ಟರ್ ವಿ ಅಜಿತ್ ಕುಮಾರ್ ಅಂತ. ಇವತ್ತು ನಾನು ಕೂಡ ಒಬ್ಬ ಸನ್ಮಾನಿತರಲ್ಲೊಬ್ಬ. ನನಗೂ ಕೂಡ ವಿಶ್ವ ಆಯುರ್ವೇದ ರತ್ನ ಅಂತಕ್ಕಂಥ ಬಿರುದನ್ನು ಕೊಡ್ತಾ ಇದ್ದೇನೆ. ನಾನು ಮಂಗಳೂರು ಮತ್ತೆ ಬೆಂಗಳೂರು. ಮಂಗಳೂರಲ್ಲಿ ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ.